ಕನ್ಯಾ ರಾಶಿಯ ರಾಶಿಯಾಧಿಪತಿ ಬುಧ ನಿಮಗೆ ತುಂಬ ಬುದ್ಧಿ, ಕನ್ಯಾ ರಾಶಿಯವರಿಗೆ ತುಂಬ ಬುದ್ಧಿ ಮತ್ತು ತುಂಬ ನೀವೇನೆಲ್ಲ ಕೆಲಸ ಮಾಡಬೇಕು ಅನ್ಕೋತಿರೋ ಮರ್ಕ್ಯೂರಿ ಅಂತ ನಾವೇನು ಹೇಳ್ತೀವಿ, ತುಂಬ ಬುದ್ಧಿವಂತರಾಗಿರ್ತಾರೆ. ಆ ಕೆಲಸ ಕಾರ್ಯದಲ್ಲಿ ಬಹಳಷ್ಟು ಶ್ರದ್ಧೆಯಿಂದ ಕೆಲಸ ಮಾಡ್ತಿರ್ತಾರೆ. ಅದೇ ರೀತಿ ಕನ್ಯಾ ರಾಶಿಯವರಿಗೆ ಬಹಳಷ್ಟು ಟೈಮ್ ಚೆನ್ನಾಗಿದೆ. ಟೈಮ್ ಚೆನ್ನಾಗಿರೋದ್ರಿಂದ ನೋಡಿ, ಸಪ್ತಮದಲ್ಲಿ ಶನಿ ನೇರ ದೃಷ್ಟಿ ರಾಶಿ ಮೇಲೆ ಬೀಳೋದ್ರಿಂದ ಹೆಲ್ತ್ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಕೊಡಬೇಕಾಗತ್ತೆ. ಮತ್ತು ನಿಮಗೆ 12ನೇ ಮನೇಲಿ ಕೇತು ಇರೋದ್ರಿಂದ ಎಲ್ಲೋ ಒಂದು ಕಡೆ ಕುಟುಂಬದವರಿಂದ ಬಹಳಷ್ಟು ಬೇರ್ಪಟ್ಟಿರ್ತೀರಿ. ಆದರೆ ಕೇತು ಕೂಡ ಈ 12ನೇ ತಿಂಗಳಲ್ಲಿ ಸಿಂಹ ರಾಶಿಗೆ ಪ್ರವೇಶ ಆಗ್ತಿರ್ತಾರೆ. ಅದೇ ರೀತಿ ನೋಡಿ, ನಿಮಗೆ ರಾಹು ಬಂದು ನಿಮಗೆ 6ನೇ ಮನೇಲಿ ಇರ್ತಾರೆ. 6ನೇ ಮನೇಲಿ ರಾಹು ಇರೋದ್ರಿಂದ ಜಗಳ, ಕದನ, ಕುಟುಂಬದ ಒಂದು ಸಮಸ್ಯೆ, ಕುಟುಂಬದವರಿಂದ ಒಂದು ಚುಚ್ಚು ಮಾತುಗಳು ಅಥವಾ ಯಾರಾದರೂ ನಿಮ್ಮ ಮೇಲೆ ಕಣ್ಣು ದೃಷ್ಟಿ ಮಾಡೋದು, ಇದೆಲ್ಲವೂ ಕೂಡ ನಡೀತಾ ಇರುತ್ತೆ. ಆದರೆ ರಾಹುವಿನ ಒಂದು ಬದಲಾವಣೆಯಿಂದ ಎಲ್ಲೋ ಒಂದು ಕಡೆ ರಾಹು ಪಂಚಮ ಸ್ಥಾನಕ್ಕೆ 5ನೇ ಮನೆಗೆ ಬರ್ತಿರೋದ್ರಿಂದ ನಿಮ್ಮ ಕನ್ಯಾ ರಾಶಿಯವರಿಗೆ ಕೂಡ ಬಹಳಷ್ಟು ತುಂಬ ಟೈಮ್ ಚೆನ್ನಾಗಾಗುತ್ತೆ. ಆದರೆ 6ನೇ ತಿಂಗಳ ನಂತರ ಗುರುವಿನ ಒಂದು ಬದಲಾವಣೆ ಆಗುತ್ತೆ. ಗುರುವಿನ ಬದಲಾವಣೆ ಆಗಿರೋದ್ರಿಂದ ದುಡ್ಡು ಕಾಸು ಇದರಲ್ಲೆಲ್ಲ ತುಂಬ ಚೆನ್ನಾಗಿ ನಿಮಗೆ ರನ್ನಪ್ ಆಗ್ತಾ ಇರುತ್ತೆ. ಆದರೆ ದುಡ್ಡು ಕಾಸು ಏನೇ ಬಂದರೂ ಕೂಡ ನೋಡಿ, ನಿಮಗೆ 12ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಆ ದುಡ್ಡು ಕಾಸನ್ನು ಅಲ್ಲಲ್ಲೇ ಕಟ್ ಮಾಡ್ತಾ ಇರ್ತಾರೆ. ಅಂದರೆ ಉಳಿಸಿ ಇಡೋವಂಥ ದುಡ್ಡು ಕಾಸು ಯಾವುದೂ ಇರೋದಿಲ್ಲ. ಎಷ್ಟೇ ಕಷ್ಟಪಟ್ಟರು ನೀರಿನಂತೆ ಖರ್ಚಾಗ್ತಾ ಇರುತ್ತೆ. ಮತ್ತು ಯಾವುದೇ ಒಂದು ಕೆಲಸ ಬಂದರೂ ಕೂಡ ಕೆಲಸದಲ್ಲಿ ಕಿರಿಕಿರಿಯನ್ನು ಜಾಸ್ತಿ, ಬಹಳಷ್ಟು. ಇವಾಗ ಏನೋ ಒಂದು ಕೆಲಸಕ್ಕೆ ಹೋಗ್ತೀರಾ, ಕೆಲಸದಲ್ಲಿ ಕಿರಿಕಿರಿ, ಮೈಂಡ್ ಡಿಸ್ಟರ್ಬ್ ಆಗೋದು, ಕೆಲಸ ಕಾರ್ಯ ಮಾಡ್ತಾ ಎಲ್ಲೋ ಒಂದು ಕಡೆ ನಿಮ್ಮನ್ನು ನೀವು ಮರ್ತು ಬಿಡೋದು, ನಿಮ್ಮ ದೇಹವನ್ನು ಆಲಸ್ಯ ಮಾಡ್ಕೊಳ್ಳೋದು, ಇಂಥದ್ದೆಲ್ಲ ಜಾಸ್ತಿ ಆಗ್ತಾ ಇರುತ್ತೆ. ಗಂಡ ಹೆಂಡತಿ ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗ್ತಾ ಇರುತ್ತೆ. ಯಾಕಂದರೆ ಏನೇ ಆಗಿರ್ಬೋದು, ಕನ್ಯಾ ರಾಶಿಯವರಿಗೆ ಈ ಒಂದು ಪಾರ್ಟ್ನರ್ಶಿಪ್ ಆಗಿರ್ಬೋದು, ಅಥವಾ ಗಂಡ ಆಗಿರ್ಬೋದು, ಅಥವಾ ಹೆಂಡತಿ ಆಗಿರ್ಬೋದು, ಅಥವಾ ನಿಮ್ಮ ಅಕ್ಕ ತಂಗಿರಾಗಿರ್ಬೋದು, ಇವ್ರ ಕಡೆಯಿಂದ ಎಲ್ಲೋ ಒಂದು ಕಡೆ ಚುಚ್ಚು ಮಾತುಗಳನ್ನ ಕೇಳ್ತಾ ಇರಬೇಕಾಗುತ್ತೆ. ಇದನ್ನು ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಬೇಕಾಗುತ್ತೆ. ಈ 6ನೇ ತಿಂಗಳ ನಂತರ ರಾಹುವಿನ ಬದಲಾವಣೆ, 12ನೇ ತಿಂಗಳ ನಂತರ ರಾಹು ಕೇತುವಿನ ಬದಲಾವಣೆಯಿಂದ ಎಲ್ಲ ಒಂದ್ ಕಡೆ ಸಾಕಷ್ಟು ಮಟ್ಟಿಗೆ ತುಂಬ ಚೆನ್ನಾಗಾಗುತ್ತೆ. ಆದರೆ ಗುರು 12ನೇ ಮನೆಗೆ ಬರೋದ್ರಿಂದ ದುಡ್ಡು ಕಾಸನ್ನಲ್ಲಿ ತುಂಬ ಕಷ್ಟಪಡಬೇಕಾಗುತ್ತೆ ಕನ್ಯಾ ರಾಶಿಯವರು. ದುಡ್ಡು ಕಾಸಲ್ಲಿ ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಮುಗ್ಗಟ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಕನ್ಯಾ ರಾಶಿಯವರು ಯಾವುದಾದ್ರೂ ಪ್ರಾಪರ್ಟಿ ಅಂತ ತೊಗೊಳಕ್ಕೆ ಹೋದಾಗ, ಮನೆ ಅಂತ ತೊಗೊಳಕ್ಕೆ ಹೋದಾಗ ಎಲ್ಲೋ ಲಿಟಿಗೇಷನ್ ಪ್ರಾಪರ್ಟಿಯನ್ನು ತೊಗೊಳ್ಳೋ ಚಾನ್ಸಸ್ಸು ಅತಿ ಹೆಚ್ಚಿರುತ್ತೆ. ಅದ್ರ ಬಗ್ಗೆ ಬಹಳಷ್ಟು ಗಮನ ಕೊಡಬೇಕಾಗುತ್ತೆ. ಯಾಕಂದರೆ ಶನಿಯ ದೃಷ್ಟಿ ಸಪ್ತಮ ದೃಷ್ಟಿ ಕನ್ಯಾ ರಾಶಿ ಮೇಲೆ ಬೀಳೋದ್ರಿಂದ ಖಂಡಿತವಾಗ್ಲೂ ಕನ್ಯಾ ರಾಶಿಯವರಿಗೆ ಎಲ್ಲೋ ಒಂದು ಕಡೆ ಪ್ರಾಪರ್ಟಿ, ಮನೆ ಇಂಥ ವಿಷಯದಲ್ಲಿ ಬಹಳಷ್ಟು ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಎಲ್ಲೊಂದು ಕಡೆ ಸಿಕ್ಕಾಕೊಂಡ್ರೆ ಈಚೆ ಬರೋದು ಬಹಳಷ್ಟು ತುಂಬ ತೊಂದರೆಗಳಿಗೆ ಈಡಾಗ್ತಾ ಹೋಗುತ್ತೆ. ಮುಖ್ಯವಾಗಿ ಕನ್ಯಾ ರಾಶಿಯವರು ಮನೆಯ ಹಿರಿಯರ ಆರೋಗ್ಯ ಸಮಸ್ಯೆ ಕೆಡ್ತಾ ಹೋಗುತ್ತೆ. ಮನೆಯ ಹಿರಿಯ ಆರೋಗ್ಯ ಸಮಸ್ಯೆಯನ್ನು ನೋಡ್ಕೊಳ್ಬೇಕಾಗುತ್ತೆ. ಮತ್ತೆ ನಿಮಗೂ ಅಷ್ಟೇ, ಕನ್ಯಾ ರಾಶಿಯವರಿಗೆ ಅತಿ ಹೆಚ್ಚು ಕಾಲು ನೋವು ಬರೋದು, ಅಥವಾ ಕುತ್ತಿಗೆ ನೋವು ಬರೋದು, ಗಂಟ್ಲು ನೋವು ಬರೋದು, ಇವೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅದರಿಂದ ಸ್ವಲ್ಪ ಮೆಡಿಕೇಶನ್ ಆಗಿರ್ಬೋದು. ಮತ್ತೆ ಕನ್ಯಾ ರಾಶಿಯವರು ಸ್ವಲ್ಪ ಡಯೆಟ್ಗೆ ಹೋದ್ರೆ ತುಂಬಾ ಒಳ್ಳೇದಾಗುತ್ತೆ. ಮತ್ತೆ ಕನ್ಯಾ ರಾಶಿಯವರು ಆಲ್ಮೋಸ್ಟ್ ಯಾರನ್ನೂ ನಂಬಲ್ಲ. ಕನ್ಯಾ ರಾಶಿಯವರು ನನ್ನ ಪ್ರಕಾರ ಯಾರನ್ನೂ ನಂಬಲ್ಲ, ಯಾರನ್ನೂ ಬಿಲೀವ್ ಮಾಡಲ್ಲ. ಆದರೆ ಕನ್ಯಾ ರಾಶಿಯವರು ಯಾರ್ದಾದ್ರೂ ಒಬ್ಬರದ್ದು ಸಪೋರ್ಟ್ ತಗೊಳ್ಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಅವರು ಪ್ರತಿ ಹೆಜ್ಜೆ ಏನು ಕೆಲಸ ಮಾಡಿದ್ರು ಯಾರನ್ನಾದ್ರೂ ಒಬ್ಬರನ್ನ ಗೈಡೆನ್ಸ್ ತಗೊಳ್ಬೇಕಾಗುತ್ತೆ. ಇಲ್ಲ ಅಂದ್ರೆ ಈ ವರ್ಷ, ಯಾಕಂದ್ರೆ ಸಪ್ತಮದಲ್ಲಿ ಶನಿ ಇರೋದ್ರಿಂದ ಒಂದು ಪಾರ್ಟ್ನರ್ಶಿಪ್ ಆಗಲಿ, ಅಥವಾ ಯಾರೋ ಕೆಲಸ ಕೊಡ್ತೀನಿ ಅನ್ನೋದಾಗ್ಲಿ, ಅಥವಾ ಏನೇ ಒಂದು ಕೆಲಸ ಕಾರ್ಯ ಮಾಡಿದ್ರು ಅದರಿಂದ ಎಡವಟ್ಟಾಗುವಂಥ ಚಾನ್ಸಸ್ ಅತಿ ಹೆಚ್ಚಿರುತ್ತೆ. ಅದನ್ನು ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಬೇಕಾಗುತ್ತೆ. ಮತ್ತೆ ಗುರುವಿನ ಬದಲಾವಣೆ ನಂತರ ಕನ್ಯಾ ರಾಶಿಯವರ ಮನೆಯಲ್ಲಿ ಕನ್ಯಾ ರಾಶಿಯವರು ಯಾರಾದರೂ ವಿದ್ಯಾರ್ಥಿಗಳಿದ್ರೆ ಅವ್ರಿಗೆ ಬಹಳಷ್ಟು ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಅವ್ರು ಏನೇ ಮಾಡಿದ್ರು ಕೂಡ ತುಂಬ ಪಾಸಿಟಿವ್ ಆಗಿರುತ್ತೆ. ಯಾವುದೇ ಒಂದು ಎಕ್ಸಾಮ್ ಬರೀಬೋದು, ಅದರಲ್ಲಿ ಕೆಲಸಕ್ಕಾಗಿರ್ಬೋದು ಅಥವಾ ಓದೋದಕ್ಕಾಗಿರ್ಬೋದು, ಅದರಲ್ಲಿ ತುಂಬ ಅಚೀವ್ಮೆಂಟ್ನ ನೋಡ್ತೀರಾ. ಯಾರೆಲ್ಲ ವಿದ್ಯಾರ್ಥಿಗಳಿರ್ತೀರ ಅವರೆಲ್ಲರಿಗೂ ಕೂಡ ಎಲ್ಲೋ ಒಂದು ಕಡೆ ಪ್ರೈಸ್ ಬರೋದು, ಅಥವಾ ಪ್ರಶಸ್ತಿಗಳು ಸಿಕ್ಕೋದು, ಅಥವಾ ತುಂಬ ಒಳ್ಳೆ ಮಾರ್ಕ್ಸಲ್ಲಿ ನೀವು ಪಾಸ್ ಆಗುವಂಥದ್ದು, ನಿಮಗೆ ಕಾಲೇಜ್ ಆಗಿರ್ಬೋದು, CET ಆಗಿರ್ಬೋದು, ಏನೇ ಒಂದು ಪರೀಕ್ಷೆಯಲ್ಲಿ ಬಹಳ ಒಳ್ಳೆ ಅಂಕಗಳಲ್ಲಿ ಉತ್ತೀರ್ಣರಾಗುವಂಥ ಚಾನ್ಸಸ್ಸು ಅತಿ ಹೆಚ್ಚಿರುತ್ತೆ. ನೋಡಿ, ಕನ್ಯಾ ರಾಶಿಯವರು ಅತಿ ಹೆಚ್ಚು ಯೂಸ್ ಮಾಡಬೇಕಾಗಿರೋ ಕಲರ್ ಅಂತ ಬಂದಾಗ ನೋಡಿ, ನೀವು ಗ್ರೀನ್ ಕಲರ್ನ ಅತಿ ಹೆಚ್ಚು ಯೂಸ್ ಮಾಡಬೇಕಾಗುತ್ತೆ. ಮತ್ತು ಬಿಳಿ ಬಣ್ಣವನ್ನು ಕೂಡ ತುಂಬ ಅತಿ ಹೆಚ್ಚು ಯೂಸ್ ಮಾಡಿದ್ರೆ ನಿಮಗೆ ತುಂಬ ಲಕ್ಕನ್ನು ತಂದುಕೊಡುತ್ತೆ. ಜೊತೆಗೆ ನೀಲಿ ಬಣ್ಣವನ್ನು ಕೂಡ ನಿಮಗೆ ತುಂಬ ಲಕ್ ತಂದುಕೊಡುವಂಥ ಬಣ್ಣ ಇದಾಗಿರುತ್ತೆ. ಮತ್ತು ಕನ್ಯಾ ರಾಶಿಯವರು ಮುಖ್ಯವಾಗಿ ನೋಡಿ, ನಿಮ್ಮ ಮನೆಯಲ್ಲಿ ಅತಿ ಹೆಚ್ಚು ಗ್ರೀನ್ ಅಂದರೆ ಗಿಡಗಳನ್ನ ಬೆಳೆಸೋದು, ಮತ್ತು ಮಣ್ಣನ್ನು ಜಾಸ್ತಿ ನಿಮ್ಮ ಮನೆಯಲ್ಲಿ ಯೂಸ್ ಮಾಡೋದು. ಮಣ್ಣು ಪಾಟು, ಮಣ್ಣು ಗಿಡ, ಮಣ್ಣಿನಲ್ಲಿ ವಾಕ್ ಮಾಡೋದು, ಮಣ್ಣಿನಲ್ಲಿ ಜಾಸ್ತಿ ಓಡಾಡೋದು, ಇದೆಲ್ಲವೂ ಮಾಡ್ತಾ ಬಂದರೆ ಕನ್ಯಾ ರಾಶಿಯವರಿಗೆ ಅವರ ಹೆಲ್ತ್, ಏನು ನಾನು ಡಯೆಟ್ ಮಾಡಿ ಅಂದರೆ ಆ ಹೆಲ್ತ್ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್
ಕೊಟ್ಕೊಂಡ್ರೆ ಖಂಡಿತ ನಿಮ್ಮ ಒಂದು ಏನು ನಿಮ್ಮ ಒಂದು ಡಿಪ್ರೆಷನ್ ಏನಿರುತ್ತೆ ಅದರಿಂದ ನೀವು ಹೊರಗಡೆ ಬರ್ಬೋದು. ಅದೇ ರೀತಿ ಕನ್ಯಾ ರಾಶಿಯವರಿಗೆ ಕಾಲು ನೋವು ಅಂತ ಅತಿ ಹೆಚ್ಚು ಕಾಲು ನೋವು ಆಗುತ್ತೆ ಅಂತ ಹೇಳಿದೆ. ಸೊ ಕನ್ಯಾ ರಾಶಿಯವರು ಸ್ವಲ್ಪ ಹೊರಗಡೆ ಓಡಾಡಬೇಕಾದ್ರೆ ತುಂಬಾ ಬಿಸಿಲಿಗೆ ಹೋದ್ರು ಕೂಡ ಎಲ್ಲೋ ಒಂದ್ ಕಡೆ ಆ ಬಿಸಿಲಿನ ಒಂದು ತಾಪಕ್ಕೆ ಅಥವಾ ಬಿಸಿಲಿನಿಂದ ಸ್ಕಿನ್ ಅಲರ್ಜಿ ಆಗುವಂತ ಚಾನ್ಸಸ್ ಹೆಚ್ಚಿರುತ್ತೆ. ಅದನ್ನ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಬೇಕಾಗುತ್ತೆ. ಕನ್ಯಾ ರಾಶಿಯವರು ಅತಿ ಹೆಚ್ಚು ವಿಷ್ಣುವನ್ನ ಆರಾಧಿಸ್ಬೇಕಾಗುತ್ತೆ. ವಿಷ್ಣುವನ್ನ ಆರಾಧಿಸಿ ಮತ್ತೆ ತುಂಬ ನೋಡಿ, ಈ ಹೆಣ್ಣು ಮಕ್ಕಳಿಗೆ ಯಾರಿಗಾದ್ರೂ ಅವಾಗವಾಗ ಮದುವೆ ಆಗಿರೋಂಥ ಮುತ್ತೈದರಿಗೆ ಏನಾದರೂ ಒಂದು ಬಾಗಿನ ಕೊಡೋದು, ಅರಿಶಿನ ಕುಂಕುಮ ಕೊಡೋದು, ಒಂದು ಹಣ್ಣು ಕೊಡೋದು, ಒಂದು ಹೂ ತಕ್ಕೊಡೋದು, ಇದನ್ನೆಲ್ಲವನ್ನು ಮಾಡ್ತಾ ಬಂದರೆ ಕನ್ಯಾ ರಾಶಿಯವರು ಎಲ್ಲ ಒಂದು ಕಡೆ ನಿಮ್ಮ ದುಡ್ಡು ಕಾಸು ನಿಮ್ಮ ಮನೇಲಿ ನಿಲ್ತಾ ಹೋಗುತ್ತೆ. ಹಾಗೆ ಕನ್ಯಾ ರಾಶಿಯವರು ಅತಿ ಹೆಚ್ಚು ಗ್ರೀನನ್ನು ಯೂಸ್ ಮಾಡಿ, ಬಿಳಿ ಬಣ್ಣವನ್ನು ಯೂಸ್ ಮಾಡಿ, ಪಿಂಕ್ ಕಲರು, ಬ್ಲೂ ಕಲರ್ನ ಯೂಸ್ ಮಾಡಿ. ಮತ್ತು ನಿಮಗೆ ನಂಬರ್ ಅಂತ ಬಂದಾಗ 5 ಅನ್ನೋ ನಂಬರು ನಿಮಗೆ ತುಂಬ ಪಾಸಿಟಿವ್ ಕೊಡುತ್ತೆ. 5, 5, 13 ಮತ್ತು 24ನೇ ನಂಬರು, 6, 15, 24ನೇ ನಂಬರ್ ಅತಿ ಹೆಚ್ಚು ಯೂಸ್ ಮಾಡ್ತಾ ಹೋಗಿ. ಅದೇ ರೀತಿ 2 ಅನ್ನೋ ನಂಬರ್ ಕೂಡ ನಿಮಗೆ ತುಂಬ ಲಕ್ಕನ್ನು ತಂದುಕೊಡುತ್ತೆ. ಈ 2, 11, 20, 29 ಅನ್ನೋ ನಂಬರ್ನ ಫಾಲೋ ಮಾಡಿದ್ರೆ ಅತಿ ಹೆಚ್ಚು ಪಾಸಿಟಿವ್ ಆಗಿರ್ತೀರ. ಮತ್ತು ಕನ್ಯಾ ರಾಶಿಯವರು ಮನೆಯಲ್ಲಿ ಸದಾ ಕಾಲ ನೀವು ಯಾವಾಗ್ಲೂ ನಿಮ್ಮ ಮನೆಯಲ್ಲಿ ಈ ಗ್ರೀನ್ ಕಲರು, ಗ್ರೀನ್ ಪಾಟ್ಸು, ಗ್ರೀನ್ ಗಿಡಗಳು, ಮತ್ತು ನಿಮ್ಮ ಮನೆಯ ದೇವ್ರಿಗೂ ಕೂಡ ಅತಿ ಹೆಚ್ಚು ಗ್ರೀನ್ ಪತ್ರೆ ಆಗಿರ್ಬೋದು, ಅಥವಾ ದವನ ಆಗಿರ್ಬೋದು, ಅಥವಾ ಬಿಲ್ಪತ್ರೆ ಆಗಿರ್ಬೋದು, ತುಳಸಿ ಆಗಿರ್ಬೋದು, ಇದನ್ನು ಯಾವಾಗಲೂ ನಿಮ್ಮ ಮನೆ ದೇವರಿಗೆ ಹಾಕ್ತಾರೆ. ಜೊತೆಗೆ ನೀವು ತಾವರೆ ಹೂವನ್ನು ಅತಿ ಹೆಚ್ಚು ಯೂಸ್ ಮಾಡಿದ್ರೆ ಖಂಡಿತ ನಿಮ್ಮ ಮನೆ ಅದೃಷ್ಟ ದುಪ್ಪಟ್ಟಾಗ್ತಾ ಹೋಗುತ್ತೆ. ಮತ್ತು ಕನ್ಯಾ ರಾಶಿಯವರು ಈ ಕುಬೇರನಿಗೆ ಸಂಬಂಧಪಟ್ಟಂತ ಕೆಲವೊಂದು ಸ್ಟೋನು, ಕುಬೇರನಿಗೆ ಸಂಬಂಧಪಟ್ಟಂತ ಕೆಲವೊಂದು ಬ್ರೇಸ್ಲೆಟ್ನ ಯೂಸ್ ಮಾಡಿದ್ರೆ, ಮತ್ತೆ ಹೆಲ್ತ್ಗೆ ಸಂಬಂಧಪಟ್ಟಂತ ಒಂದು ಬ್ರೇಸ್ಲೆಟ್ನ ಯೂಸ್ ಮಾಡಿದ್ರೆ ಖಂಡಿತ ನಿಮಗೆ ಒಳ್ಳೇದಾಗತ್ತೆ.